ಕೂಕೊಂಡಳೆ. ಅದು ನನ್ನ ಕೈಯಾಗೆ ನೋಡಕ್ಕಾಗಲ್ಲ. ಏನು ಇಂಥ ಐರೇಟಾಗೆ ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಳಂತೆ ನೀನು ಸೊಸೆ? ಅಯ್ಯಪ್ಪ, ಏನೋ ಅಕ್ಕ, ಬೆಳ್ಳುಳ್ಳಿ ಟೈರೇಟ್ ಐತೆ. ನಮ್ಮನೆಗಂತೂ ಮೊನ್ನೆ ಒಂದು 150 ರೂಪಾಯಿ ಕೊಟ್ಟು ಒಂದು 150 ಗ್ರಾಮ್ ಏನೋ ತಂದಾನೆ. ಅವನ್ನೇ ನಮ್ಮಳು ಎಣ್ಸಿ ಹಾಕ್ತಾಳೆ ಸಾರಿಗೆ. ಆ ಸಾರು ಒಂದಿಟ್ಟು ಚೆನ್ನಾಗಿರಲ್ಲ ಅಂಥದ್ರಾಗೆ ಬೆಳ್ಳುಳ್ಳಿನೇ ಹಾಕಿ ನಿನ್ನ ಸೊಸೆ ಕಬಾಬ್ ಮಾಡ್ಕೊಂಡು ತಿಂತಾಳೆ ಅಂದರೆ ಸೊಯ್ಯಲೆ ಮನ್ಗತಿ. ದುಡ್ಡಿಗೇನು ಲೆಕ್ಕಿಲ್ಲ ಅನ್ಸುತ್ತೆ. ಇನ್ನು ಅವಳಿಗೇನು ಗೊತ್ತಾಗಂಗೈತೆ? ಯಾರೋ ಹೊರಗೆ ಹೋಗಿ ದುಡ್ಕೊಂಡ್ ಬರ್ತಾರೆ, ಅವಳಿಗೆ ಬಾಯಿಗೆ ರುಚಿಯಾಗಿದ್ದೇ ಕೇಳೋಳು ಅವಳು. ಯಾರೇನು ಹೇಳೋಕ್ಕಾಗ್ತೈತೆ? ಯಾರನ್ನು ಹೇಳಿದ್ದು ಕೇಳೋ ಅಂತ ಮನುಷ್ಯಳೇ ಅವಳು. ಹಂಗೆ ಮುಖದ ಮೇಲೆ ಹಂಗೇನೆ ಕೆಂಡ ಇಕ್ಕೊಂಡಳಂಗೆ ಆಡ್ತಾಳಮ್ಮ. ಹಂಗೆ ಕೆಂಪು ಯಾವಾಗ ಉರಿತಿರ್ತೈತೆ ಹಂಗೆ ಮುಖ ಹಂಗೇನೆ. ಯಾವಳು ಮಾತಾಡ್ತಾಳ ಅವಳ್ತಾಗಿ? ಯಾತನ ಬೇಸ್ಕೊಂಡು ತಿನ್ಲಿ ಅವಳು. ನನ್ಗೆ ಯಾಕೆ ಮಂತನ ಮಾಡೋರು ಹಿಂಗೆಲ್ಲ ಮಾಡ್ತಾರೇನಮ್ಮ? ನೀನನ ಹೇಳಮ್ಮ ಸುಭದ್ರಮ್ಮ. ಬಿಡ ಯಾಕತ್ತ, ಹೋಗ್ಲಿ, ಸಿಟ್ಟಾಗ್ಬೇಡ. ಆ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗಕ್ಕೂ ಈ ಬೆಳ್ಳುಳ್ಳಿ ಕಬಾಬ್ ಯಾರು ಮಾಡಿ ಹಾಕಿದ್ರಂತೆ ಎದಾತನ ಎಲ್ಲನ. ಅದು ವಿಡಿಯೋ ವೈರಲ್ ಆಗಿ ಅದಕ್ಕೆ ಇಟ್ಟೊಂದು ಬೆಳ್ಳುಳ್ಳಿ ರೇಟ್